PUC ನಂದು ಫೇಲ್ ಆಗ್ಬಿಡುತ್ತೆ. ಸೊ ಹಂಗಾದ್ರೆ ನೀವು ಶಿವಮೊಗ್ಗದವರ? ಕತೆ ಗೊತ್ತಿಲ್ಲ, ಹೆಸರು ಗೋಣಿಚೀಲ ಅಂತ. ಸೊ ಈ ತರ ಇದ್ದಾಗ ನೀವೊಂದು ಬ್ಯಾಕ್ ಸ್ಟೆಪ್ ತಗೊಂಬೋದಿತ್ತ? ಅಷ್ಟೊಂದು ನಿಮಗೆ ಅದು ಬೇಜಾರಾಗಿತ್ತ? ಸ್ನೇಹಿತರೆ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ಕನ್ನಡ ಸಿನಿಮಾಗಳನ್ನ ಪ್ರಮೋಟ್ ಮಾಡೋಕ್ಕೆ ಅಂತಲೇ ನಾನು ಈ ಕಾರ್ಯಕ್ರಮ ಮಾಡ್ತಿದ್ದೀನಿ ಅಂತ ಹೇಳಿ. ನನಗೆ ಒಂದು ಕಪಲ್ ಆಫ್ ಇಯರ್ಸ್ ಬ್ಯಾಕ್ ಕಂಬಳಿ ಹುಳ ಅಂತ ಒಂದು ಸಿನಿಮಾ ಬಂತು. ನನ್ನ ಪ್ರಕಾರ ಇಟ್ಸ್ ಅ ಬ್ಯೂಟಿಫುಲ್ ಸಿನಿಮಾ, ಆಯಿತಾ. ನಾನು ಅವತ್ತಿಂದನೂ ಈ ಟೆಕ್ನಿಷಿಯನ್ಸ್ ಯಾರು, ಟೆಕ್ನಿಕಲ್ ಟೀಮ್ ಯಾರು, ಡೈರೆಕ್ಟರ್ ಯಾರು ಅಂತ ಒಂದು ಕ್ಯೂರಿಯಾಸಿಟಿ ಇದೆ. ಯಾಕಂದ್ರೆ ನಾವು ಫಿಲ್ಮ್ ಚೇಂಬರಲ್ಲಿ ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇದೊಂದು ಆ ಟೈಮಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಒಂದು ಬಜ್ ಆಗಿತ್ತು ಇದು ಸಿನಿಮಾ. ಯಾಕೆ, ಏನು ವಿಚಾರ ಅಂತೆಲ್ಲ ತಿಳ್ಕೊಳ್ಳೋ ಒಂದು ಆಸೆ ನನಗೂ ಇತ್ತು. ಆ ಟೈಮ್ ಈಗ ಕೂಡ್ ಬಂತು ಅನ್ಸುತ್ತೆ. ಬಿಕಾಸ್ ನನಗೆ ಆ ಸಿನಿಮಾದ ಡೈರೆಕ್ಟರ್ ಕೈಗೆ ಸಿಕ್ಬಿಟ್ಟಿದ್ದಾರೆ. ಸೊ ಅವ್ರ ಪರಿಚಯನ ಅವ್ರ ಬಾಯಲ್ಲೇ ಕೇಳೋಣವಾ? ಸರ್, ನಿಮ್ಮ ಪರಿಚಯ ನೀವೇ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ನವನ್ ಶ್ರೀನಿವಾಸ್ ಅಂತ. ನಾನು ಫಿಲ್ಮ್ ಡೈರೆಕ್ಟರ್ ಆಗಕ್ಕೆ ಬಂದಿದ್ದು ಹೆಂಗೆ ಅಂದರೆ ಅದೊಂದು ಸ್ವಲ್ಪ ಬೇರೆ ಥರ ಇದು. ಹೆಂಗಂದ್ರೆ ನನಗೆ PUC ನಂದು ಫೇಲ್ ಆಗ್ಬಿಡುತ್ತೆ. ಅದು ಆರ್ಟ್ಸಲ್ಲಿ 4 ಫೇಲ್ ಆಗ್ಬಿಡುತ್ತೆ. ಆರ್ಟ್ಸ್ ಅಲ್ಲಿ 4 ಫೇಲ್ ಆಗ್ಬಿಡುತ್ತೆ. ನನಗೆ ಬರೀತಿದ್ದೀನಿ, ನಾನು ಒಂದು 7th ಇಂದ ಬರೆಯಕ್ ಶುರು ಮಾಡ್ತೀನಿ. ಅಂದ್ರೆ ಇದೆ ಅಂದ್ರೆ ನಾನು ಅವತ್ತು ಏನ್ ಬರೀತಿದ್ ನನಗೂ ಗೊತ್ತಿಲ್ಲ. ಬಹುಶಃ ಸಿಲ್ಲಿಯಾಗಿ ಬರ್ದಿರ್ತೀನಿ ಅವತ್ತಿಗೆ ನಾನು. ಬಹುಶಃ ಬರೀತಾ ಇದ್ದೆ. ಅದನ್ನ ಯಾರೋ ಪೇಪರ್ ನಮ್ಮ ಇರ್ತಾರಲ್ಲ, ಲೋಕಲ್ ಮೀಡಿಯಾ ಅಂತ ಇತ್ತಲ್ಲ ಅವಾಗ, ಅವ್ರಿಗೆ ಕೊಟ್ಟಾಗ ಅವ್ರು ಹೇಳಿದ್ರು, ಇಲ್ಲ ಇದನ್ನ ಬುಕ್ ಮಾಡೋಣ ಅಂದ್ರು. ಅದೇನ್ ಬರೀತಿದ್ದ ನಂಗೂ ಗೊತ್ತಿಲ್ಲ ಇವತ್ತಿಗೆ. ನನಗೆ ಒಂದು ಹುಚ್ಚಿತ್ತು, ಏನಂದ್ರೆ ಒಂದು ಕನ್ನಡ ಬುಕ್ಗಳು, ಅಂದ್ರೆ ಕನ್ನಡ ಬುಕ್ ಅಂದ್ರೆ ದೊಡ್ಡ ಬುಕ್ಗಳಲ್ಲ, ಒಂದು ನಮ್ಮ ಅಣ್ಣನ ಬುಕ್ಗಳು ಓದ್ತಿದ್ದೆ ನಾನು. ಅಂದ್ರೆ ನನ್ನ ಸ್ವಂತ ಅಣ್ಣನ ಈ ಅಣ್ಣನ ಬುಕ್ಗಳು ಅಂದ್ರೆ ಅಣ್ಣ ರೈಟರ್ ಅಲ್ಲ, ಈ ಸ್ಕೂಲ್ ಬುಕ್ಗಳು, ಕಾಲೇಜ್ ಓದ್ತಿದ್ರೆ ಕಾಲೇಜ್ ಬುಕ್ಗಳು. ಅಲ್ಲಿ ನನಗೆ ತೇಜಸ್ವಿ ಅವರ, ಅಂದ್ರೆ ತೇಜಸ್ವಿ ಸರ್ ಇದಾರಲ್ಲ, ಅವ್ರದ್ದು ಫಸ್ಟ್ PUC ಒಂದು ಬಹುಶಃ ಅಣ್ಣಂಗೆ, ನನಗಿರ್ಲಿಲ್ಲ ಆ ಪಾಠ. ಬಹುಶಃ ಸುಷ್ಮಿತಾ ಮತ್ತು ಹಕ್ಕಿಗೂಡು ಅಂತ ಒಂದು ಪಾಠ ಇರುತ್ತೆ. ನನ್ಗೆ ಅಂದ್ರೆ ಅಲ್ಲಿ ತನಕ ಕವಿತೆ ಎಲ್ಲ ಬರೆಯೋನು ನಾನು ಅಂತ ನನ್ನ ಲೆಕ್ಕ. ನಾನು ದೊಡ್ಡ ಕವಿ ಆಗ್ತೀನಿ ಅನ್ನೋ ನನ್ನ ಲೆಕ್ಕ, ಇಮ್ಯಾಜಿನೇಷನ್. ಅದ್ ಬಹುಶಃ ಅಲ್ಲಿ ನಮ್ಮ ಫ್ರೆಂಡ್ಸಿಗೆ ತೋರಿಸಿದ್ರೆ ಸಾಕು, ಅವ್ರಿಗೆ ಅದೇ ಖುಷಿ ಆಗ್ಬಿಡ್ತಿತ್ತಲ್ಲ. ಅದ್ಯಾವ್ದೋ. ಹಂಗಾದ್ರೆ ನೀವು ಶಿವಮೊಗ್ಗದವರ? ಶಿವಮೊಗ್ಗ. ಎಲ್ಲಿ ಪ್ರಾಪರ್ ಶಿವಮೊಗ್ಗ? ಎಲ್ಲಿ? ಶಿವಮೊಗ್ಗದಿಂದ ನಾವು ಅಂದ್ರೆ ನಮ್ದು ಹೆಂಗಿದ್ರೆ ಬಾರ್ಡ್ರು ಊರು ನಮ್ದು, ಕಮ್ಮರಡಿ ಬಾರ್ಡ್ರು. ಅಂದ್ರೆ ಶಿವಮೊಗ್ಗ ಚಿಕ್ಕಮಂಗ್ಳೂರು ಮಧ್ಯದಲ್ಲೊಂದು ಕಮ್ಮರಡಿ. ಶಿವಮೊಗ್ಗ ಚಿಕ್ಕಮಂಗ್ಳೂರು ಬಾರ್ಡ್ರ ನೀವು? ಬಾರ್ಡ್ರ್ ಹೆಂಗಾಗತ್ತೆ ಬಾರ್ಡ್ರ್ ಅಂದ್ರೆ, ನಾವೀಗ ಯಾರೋ ಚಿಕ್ಕಮಂಗ್ಳೂರು ಸಿಗ್ತಾರೆ, ನೀವೆಲ್ಲಿರೋ ಕೊಪ್ಪದವನು ಅನ್ನೋದು, ಅಂದ್ರೆ ಅಲ್ಲ ಚಿಕ್ಕಮಂಗ್ಳೂರು ಅನ್ನೋದು. ಶಿವಮೊಗ್ಗದವನು ಸಿಕ್ತಾರೆ, ನಾನು ತೀರ್ಥಹಳ್ಳಿಯವನು ಅನ್ನೋದು, ಯಾಕಂದ್ರೆ ನಮ್ಮ ಮಧ್ಯದಲ್ಲಿ ಇದೀನಲ್ವಾ. ಬಹುಶಃ ಇನ್ನು ಇದಾದ್ರೆ ಶೃಂಗೇರಿಯವನು ಅನ್ನೋದು. ಅಂದ್ರೆ ಇದು ಯಾವ್ದು ಪರಿಚಯ ಗೊತ್ತಾಗ್ಲಿಲ್ಲ ಅಂದ್ರೆ ಶೃಂಗೇರಿಯವನು ಅದ್ ಗೊತ್ತಿರುತ್ತೆ. ದೇವಸ್ಥಾನ. ನಿಮ್ಮ ಊರ ಪರಿಚಯ ಅಷ್ಟಿಲ್ಲ ಅಂತಾನ? ಅಂದ್ರೆ ನಮ್ದು ಈಗ ಹಳ್ಳಿ ಪರಿಚಯ ಇರಲ್ವಲ್ಲ. ಹಳ್ಳಿ ಪರಿಚಯ ಇಲ್ದಾಗ ಅಂದ್ರೆ ನಂದು ಮೂಲ ಬಂದ್ರೆ ನಮ್ ಡಿಸ್ಟ್ರಿಕ್ಟ್ ಬಂದ್ರೆ ಚಿಕ್ಕಮಂಗ್ಳೂರೇ ಬರುತ್ತೆ. ಅದ್ರ ನಮ್ಗೆ 2 ಹತ್ರನೇ ಅಂತ. ನಮ್ಗೆ ಹಿಂಗೆ ಶಿವಮೊಗ್ಗ ತೀರ್ಥಹಳ್ಳಿ ಕೂಡ ನಮ್ಮ ಹತ್ರನೇ, ಈ ಕಡೆ ಚಿಕ್ಕಮಂಗ್ಳೂರು ಹತ್ರ. ಅಂದ್ರೆ ನಮ್ದು ಬೆಳೆ ಅಂದ್ರೆ ನಾವು ರೈತರಾದ್ರಿಂದ ನಮ್ಗೊಂದ್ ಬೆಳೆ ಏನಂದ್ರೆ ನಮ್ಮ ಅಡಿಕೆ ಬೆಳೆ. ಅಡಿಕೆ ಜಾಸ್ತಿ ನಮ್ಗೆ ಮಾರ್ಕೆಟ್ ಇದೆ ಶಿವಮೊಗ್ಗ, ಹಂಗಾಗಿ ನಾವ್ ಸ್ವಲ್ಪ ಈ ಕಡೆ ವಾಲ್ಕೊಂಡಿರ್ತೀವಿ. ಯಾಕೆ ಪ್ರಶ್ನೆ ಅಂತ ಹೇಳಿದ್ರೆ, ನನ್ಗೆ ಶಿವಮೊಗ್ಗ ಅವರು ಆ ಬೆಲ್ಟ್ ಹೇಳ್ತೀನಲ್ಲ, ಆ ಬೆಲ್ಟ್ ಮೇಲೆ ತುಂಬಾ ಗೌರವ ವೆನ್ ಇಟ್ ಕಮ್ಸ್ ಟು ಸಿನಿಮಾ. ಯಾಕೆಂದ್ರೆ ಸೂಪರ್ ರೈಟರ್ಸ್ ಬಾಸ್, ಅಲ್ಲಿಂದ ಸಕ್ಕದಾಗಿ ಬರೀತಾರೆ ಕತೆಗಳು. ಅಂಡ್ ಯಾರ ಕಡೆಯವರು, ನಮ್ಮ ಕುವೆಂಪು, ತೇಜಸ್ವಿ ಅವರೆಲ್ಲ ಬಂದಿರೋಂಥದ್ದು. ವಿಸಿಟ್ ನಾನು ಇನ್ಫ್ಯಾಕ್ಟ್ ಕುವೆಂಪು ಅವರ ಮನೆ ಎಲ್ಲ ನೋಡಿದೀನಿ ನಾನು ಅಲ್ಲಿ. ಆಮೇಲೆ ಅವ್ರು ಎಲ್ಲಿ ಕುತ್ಕೊಂಡು ಬರೀತಾ ಇದ್ರು, ಸೊ ಅಲ್ಲಿಗೆಲ್ಲ ವಿಸಿಟ್ ಮಾಡಿ ನಾನು ಅಲ್ಲಿ ಕುತ್ಕೊಂಡಾಗ ಏನೋ ಒಂಥರ ವೈಬ್ ಇದೆ ಅಲ್ಲಿ. ಹೌದು, ಅಂದ್ರೆ ಅಲ್ಲಿ ನೀವು ಯಾರದೇ ಮಲೆನಾಡಿನ ಯಾರದೇ ಮನೆ ಹಿಂದೆನೆ ಭಾಗ ಒಂದ್ ಗುಡ್ಡ ಇರುತ್ತೆ. ನಮ್ಮನೆ ಹಿಂದ್ಗಡೆ ಒಂದ್ ಗುಡ್ಡ ಇರುತ್ತೆ. ಅಂದ್ರೆ ಹೆಂಗೆ ಅಂದ್ರೆ ನಮಗ್ ಬೇಜಾರಾದ್ರೆ ಗುಡ್ಡಕ್ಕೆ ಸುಮ್ನೆ ಹೋಗ್ತಿದ್ವಿ. ಬಹುಶಃ ಕುವೆಂಪು ಅವರು ಬರೆಯಕ್ ಹೋಗ್ತಿದ್ರು, ನಾವು ಹಣ್ಣು ಗಿಣ್ಣು ಏನಾರು ಸಿಗತ್ತೆ ಅಂತ ಹೋಗ್ತಿದ್ವಿ. ಬಟ್ ಎಲ್ಲ ಆ ತರದೇನೆ ವಾತಾವರಣ ಹಳ್ಳಿ. ಈ ಕುವೆಂಪು ಅವರ ಅಂದ್ರೆ ಅಲ್ಲೊಂದ್ ಹೊಳೆ ನಮ್ಗೆ ಅಡ್ಡ ಬರುತ್ತೆ. ಈಗ ನಮ್ಮೂರು ತುಂಗಾ ನದಿ, ನಮ್ಮೂರ್ ಈ ಕಡೆ ದಡ, ಆ ಕಡೆ ದಡ ಹೋದ್ರೆ ಅವ್ರ ಅಜ್ಜಿ ಮನೆ ಎಲ್ಲ ಅಲ್ಲೇ. ಕುವೆಂಪು ಅವರ ಅಜ್ಜಿ ಮನೆ. ಖುಷಿ ಆಗುತ್ತೆ ಬಿಕಾಸ್ ನಾವೆಲ್ಲ ಚಿಕ್ಕ ವಯಸ್ಸಿಂದ ಓದಿರೋರು ಕುವೆಂಪು ಅವ್ರ ಬಗ್ಗೆ, ತೇಜಸ್ವಿ ಅವ್ರ ಬಗ್ಗೆ.
ದಾರಾ ಬೇಂದ್ರೆ ಅವ್ರ ಬಗ್ಗೆ ಎಲ್ಲ ಓದಿ ಸ್ಕೂಲ್ ಟೈಮ್ಸ್ ಇಂದ ಓದಿರೋರು. ಸೊ ನಮಗೆ ಆ ಫೀಲ್ ಯಾವಾಗ್ಲೂ ಇತ್ತು, ಅಂದ್ರೆ ಶಿವಮೊಗ್ಗದಿಂದ ಇಷ್ಟು ಟ್ಯಾಲೆಂಟ್ಸ್ ಇದೆ, ಆ ಸುತ್ತಮುತ್ತಲು ಎಲ್ಲಿಂದಲ್ಲಿ ಅಂದ್ರೆ ಥ್ರೂಔಟ್ ಕರ್ನಾಟಕ ಇದೆ ಇಲ್ಲ ಅಂತಲ್ಲ, ಬಟ್ ಎಸ್ಪೆಷಲಿ ಫ್ರಮ್ ದಟ್ ಪ್ಲೇಸ್ ಒಳ್ಳೆ ಟ್ಯಾಲೆಂಟ್ಸ್ ಇದಾರೆ ಅಂತ ಹೇಳಿ. ಸೊ ಐ ಥಿಂಕ್ ದಟ್ ಇಸ್ ಒನ್ ರೀಸನ್ ನಿಮ್ಮ ಸಿನಿಮಾ ಅಲ್ಲಿ ನಾನ್ ನೋಡಿದ್ದೇನಂದ್ರೆ ಆ ಬರವಣಿಗೆ ಇದೆಲ್ಲ ದಟ್ ವಾಸ್ ಟಾಪ್ ನಾಚ್, ಕ್ಲಾಸ್ ಅಲ್ಲಿ ಇತ್ತದು. ಸೊ ಅದಕ್ಕೇನೆ ನಾನು ನಿಮ್ನ ಅದು ಮೀಟ್ ಮಾಡ್ಬೇಕು ಅಂತೆಲ್ಲ ಇದ್ದಿದ್ದು. ಸೊ ಓಕೆ, ನೀವು ಅಲ್ಲಿ ಶಿವಮೊಗ್ಗ ಕಡೆ, ಸಾರಿ ಚಿಕ್ಕಮಂಗ್ಳೂರು ಶಿವಮೊಗ್ಗ ಮೂರ್ ಕಡೆಗೆ ಸೇರುವಂತವ್ರು. ಸೊ ಹೇಗೆ ಸಿನಿಮಾ ಪರಿಚಯ ನಿಮ್ಗೆ? ಅಂದ್ರೆ ನಾನು ಶುರುಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಶುರು ಮಾಡಿದೆ. ಸೊ ಯೋರ್ ಜರ್ನಿ ಟು ಬ್ಯಾಂಗ್ಳೂರ್ ಯಾವ ಇಯರ್ ಅಲ್ಲಿ ಬಂದಿದ್ವಿ? ನಾನು 10 ಅಲ್ಲಿ ಬರ್ತೀನಿ, 2010 ಅಲ್ಲಿ ಬರ್ತೀನಿ. ಅವಾಗ ಒಂದು ಡೈರೆಕ್ಷನ್ ಕೋರ್ಸ್ ಮಾಡ್ತೀನಿ ನಾನು ಫಸ್ಟ್ ಬಂದವನು. ಇನ್ಸ್ಟಿಟ್ಯೂಟ್? ಹಾ, ಹೌದೌದು. ನನಗೆ ಒಂದು ಕಂಪ್ನಿ ಕೆಲಸ ಮಾಡ್ತಾ ಇದ್ದೆ ನಾನು. ಒಂದೂವರೆ ವರ್ಷ ಕೆಲಸ ಮಾಡ್ತೀನಿ. ನನ್ನ ಲೆಕ್ಕ 1.5 ವರ್ಷ ಅಂದ್ರೆ ಏನಕ್ಕೆ ಕೆಲಸ ಮಾಡಿದೆ ಅಂದ್ರೆ ನನಗೆ ಬೆಂಗಳೂರು ಗೊತ್ತಿಲ್ಲ. ನಾನು 1.5 ವರ್ಷದಲ್ಲಿ ಬೆಂಗಳೂರೆಲ್ಲ ಫುಲ್ ನೋಡ್ಕೊಬಿಡ್ತೀನಿ. ಓಡಾಡ್ಬೇಕಲ್ಲ ನಾವು ಎಲ್ಲಾರು. ಬಟ್ 1.5 ವರ್ಷದಲ್ಲಿ ಏನೂ ಗೊತ್ತಾಗ್ಲಿಲ್ಲ ನನಗೆ. ಅಂದ್ರೆ ಹೆಂಗೆ ಬರ್ತಿದ್ದೆ ಅಂದ್ರೆ ಇಲ್ಲಿಂದ ಅಲ್ಲಿ ವೈಟ್ ಫೀಲ್ಡ್ ಇಂದ ನಾನು ಇದು ಎಲ್ಲೋ ಯಾವ್ದೋ ಏರಿಯಾಕ್ ಹೋಗ್ಬೇಕಂದ್ರೆ ಫಸ್ಟ್ ಮೆಜೆಸ್ಟಿಕ್ ಬಂದೆ, ಆಮೇಲೆ ಹೋಗೋದು. ಟೋಟಲಿ ಮೆಜೆಸ್ಟಿಕ್ ಸೆಂಟರ್ ಪಾಯಿಂಟ್, ಅಲ್ಲಿಂದ ನಾನು ಎಲ್ಲ ಕಡೆ ಹೋಗೋದು. ಏನು ಗೊತ್ತಾಗ್ಲಿಲ್ಲ. ಬಟ್ ಕೋರ್ಸಿಗೆ ಸೇರಿದೆ. ಅದಾದ್ಮೇಲೆ ಕೋರ್ಸಿಗೆ ಸೇರಿದೆ. ಡೈರೆಕ್ಟರ್ ಸಂಘ ಇದೆ ಒಂದು ಕಾನ್ಫಿಡ ಅಂತ, ಅಲ್ಲಿ ನಮ್ಗೇನು ಗೊತ್ತಿಲ್ಲಲ್ಲ. ನಮ್ಗೆ ಹೆಂಗಂದ್ರೆ ನಾನು ಬೆಂಗಳೂರಿಗೆ ಬಂದು ಬಸ್ಸು ತಾವೆಷ್ಟು ಸೈಲೆಂಟ್ ಇದ್ವು ಅಂದ್ರೆ, ನಾವು ಬೆಂಗಳೂರು ಬಸ್ ಗಾಂಧಿನಗರ ಬೋರ್ಡ್ ನೋಡ್ಕೊಳ್ಳೋ ಹೆದರಿಕೆ ಆಯ್ತು. ಇದ್ರೊಳಗೆ ಹೆಂಗ್ ಹೋಗೋದಪ್ಪ ನಾವು ಅಂತ. ಅಲ್ಲಿ ಒಂದು ಬೋರ್ಡ್ ಇದೆ ಮೆಜೆಸ್ಟಿಕ್ ಅಲ್ಲಿ, ಆ ಬೋರ್ಡ್ ನೋಡಿದಾಗ್ಲಿ ಇದು ಗಾಂಧಿನಗರ, ಇಲ್ಲಿ ಏನಿರುತ್ತೆ ಏನೋ ಒಂದು ಟೆನ್ಷನ್. ಗಾಂಧಿನಗರ ಅಂದ್ರೆ ಅದೊಂದು ದೊಡ್ಡ ಬಿಲ್ಡಪ್ ನಮಗೆ. ಹೌದು. ಹಂಗಾಗಿ ಇದ್ರ ಒಳಗಡೆ ಹೆಂಗ್ ಹೋಗೋದಪ್ಪ ನಾವು. ಅದಕ್ಕಾಗಿ ಸ್ವಲ್ಪ ದಿನ ಕೆಲಸ ಮಾಡೋಣ, ಎಲ್ಲ ರೋಡ್ ನೋಡ್ಕೊಳ್ಳೋಣ, ಹೆಂಗ್ ಹೋಗ್ಬೇಕೆಲ್ಲ ನೋಡ್ಕೊಳ್ಳೋಣ. ಮತ್ ಏನ್ ಪ್ರಿಪೇರ್ ಆಗಿ ಬಂದಿದೆ ಅಂದ್ರೆ, ನಾನು ಯಾರ ಹತ್ರ ಹೋಗಿ ಕೆಲಸ ಮಾಡ್ತೀನಿ, ಅವ್ನು ಎಷ್ಟಾರು ಬೈಲಿ, ಅವರು ಡೈರೆಕ್ಟರ್ಗಳು ಎಷ್ಟಾರು ಬೈಲಿ ಬೈಸ್ಕೊಳ್ಳೋಣ, ಕೆಲಸ ಕರಿಬೇಕು, ಅದರ ಒಂದು ಡಿಸಿಷನ್ ತಗೊಂಡ್ ಬಂದಿದ್ದೆ ನಾನು. ಫಸ್ಟ್ ಕೋರ್ಸ್ ಆಯ್ತು. ಕೋರ್ಸ್ ಆದ್ಮೇಲೆ ಅದೇ ನನಗೆ ಸಿಕ್ಕಿದ ಸಿನಿಮಾಗಳೆಲ್ಲ ಹೊಸ ಸಿನಿಮಾಗಳು, ಹೊಸಬ್ರು ಸಿನಿಮಾಗಳು. ಅಂದ್ರೆ ನಿಮ್ಗೆ ಇನ್ಸ್ಟಿಟ್ಯೂಟ್ ಇಂದಾನೆ ರೆಫರ್ ಮಾಡ್ತಿದ್ರಾ ಅಥವಾ ಆಚೆ ಹೋಗ್ಬಿಟ್ಟು? ಅಂದ್ರೆ ಡೈರೆಕ್ಟರ್ ಸಂಘಕ್ಕೆ ಎಲ್ಲರೂ ಬರೋರು. ಅಂದ್ರೆ ಬಹುಶಃ ಅವತ್ತಿಗೆ ನಾಗೇಂದ್ರ ಪ್ರಸಾದ್ ಅವರು ಅಲ್ಲಿ ಇದಾಗಿದ್ರು, ಅಧ್ಯಕ್ಷರಾಗಿದ್ರು. ಪ್ರೇಮ್ ಸರ್, ನಮ್ಮ ಜೋಗಿ ಪ್ರೇಮ್ ಅವರು ಅಲ್ಲಿ ಇದ್ರು, ಅವರೆಲ್ಲ ಇದ್ರು. ಬಟ್ ನಮಗೆ ರೂಟ್ ಗೊತ್ತಾಗ್ತಿರ್ಲಿಲ್ಲ, ಹೆಂಗ್ ಹೋಗ್ಬೇಕು ಏನಂದ್ರೆ. ಏನಾಗ್ತಿತ್ತು ಇವತ್ತಾದ್ರೆ ಏನಾಗಿದೆ ಅಂದ್ರೆ, ಬಹುಶಃ ನಾವು ಫೇಸ್ಬುಕ್ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ನೀವು ಬೇರೆ ಡೈರೆಕ್ಟರ್ ಅಥವಾ ಇಂಪ್ರೆಸ್ ಮಾಡ್ಬೋದು, ಏನೋ ಒಂದು ಬರ್ದೋ ಇನ್ನೊಂದು ಮಾಡೋ ಅಥವಾ ಒಂದು ಶಾರ್ಟ್ ಫಿಲ್ಮ್ ಮಾಡ್ಬೋದು. ಬಟ್ ಅವತ್ತಿಗೆ ನಾವು ಶಾರ್ಟ್ ಫಿಲ್ಮ್ ಗೊತ್ತಿರ್ಲಿಲ್ಲ, ಶಾರ್ಟ್ ಫಿಲ್ಮ್ ಎಲ್ಲ ಮಾಡ್ಬೋದು ಅಂತ ನಾವು ಹೋಗಿ ಅವಕಾಶನೇ ಕೇಳ್ಬೇಕು. ನೀವು ಯಾವ್ದೇ ಡೈರೆಕ್ಟರ್ ಹತ್ರ ಹೋದ್ರು ಫಸ್ಟ್ ಬರ್ಸ್ತಾರೆ. ಅವತ್ತಿಗೆ ಏನಾಗ್ತಿತ್ತು, ಒನ್ಸ್ ಯು ನಿಮ್ಮ ಫಸ್ಟ್ ಬೇಡ್ ಯಾವ್ದೇ ಡೈರೆಕ್ಟರ್ ಮೀಟ್ ಆದ್ರೂ ನಿಮಗೇನು ಡೈಲಾಗ್ ಕೂರಿಸ್ತಾರ? ಅಲ್ಲ, ಈಗ ಏನಾಗ್ತಿತ್ತು, ಫಸ್ಟ್ ಪೇಪರ್ ಅಲ್ಲಿ ಬರಿ ಅಂತಿದ್ರು. ಹೆಚ್ಚಿನ ಸಲ ಪೇಪರ್ ಅಲ್ಲಿ ಬರಿ ಅಂತಿದ್ರು. ಫಸ್ಟ್ ಅಕ್ಷರ ನೋಡ್ತಿದ್ರು. ಯಾಕಂದ್ರೆ ಅವತ್ತಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಫಸ್ಟ್ ಜಾಬೇ ಅವನು ಕಾಪಿ ರೈಟಿಂಗ್ ಮಾಡ್ತಾನ. ಅದು ಕಾಪಿ ರೈಟಿಂಗ್ ಹೆಂಗಿರ್ಬೇಕು ಅಂದ್ರೆ ತುಂಬಾ ನೀಟಾಗಿರ್ಬೇಕು, ಆ ಸ್ಕ್ರಿಪ್ಟ್ ತುಂಬಾ ನೀಟಾಗಿ ಕಾಣ್ಬೇಕಿತ್ತು. ಅದೇನಾಗ್ತಿತ್ತು, ನಮ್ಮ ಅಕ್ಷರ ಕಾಗೆ ಕಾಲು ಗುಬ್ಬಿ ಕಾಲು. ನೀವು ಒಂದ್ ಪುಟ ಬರ್ಕ ಬಾ ಅಂದ್ರೆ ನಾನು ಅದ್ರಲ್ಲಿ 25 ಗೀಚ್ಕೊಂಡು ಹೋಗಿರ್ತಿದ್ದೆ ವಾಪಸ್. ಹಂಗಾಗಿ ಬಹುಶಃ ಅಂದ್ರೆ ತಕ್ಷಣ ನಮ್ಮನ್ನ ಇಂಪ್ರೆಸ್ ಆಗ್ತಿರ್ಲಿಲ್ಲ. ಓಕೆ, ಇವನು ನನ್ಗೊಂದು ಅವಾಗ ಸ್ವಲ್ಪ ದಿನ ಆದ ತಕ್ಷಣ ಅಂದ್ರೆ ನಾನು ಕೋರ್ಸ್ ಮುಗಿಸ್ಕೊ ಬಂದಾಗ ಏನಾಯ್ತು, ಒಂದು ಶಾರ್ಟ್ ಫಿಲ್ಮ್. ಆ ಕೋರ್ಸಲ್ಲೂ ಅಷ್ಟೇ ನಾನೇನು ತುಂಬಾ ಇಂಪ್ರೆಸಿವ್ ಒಳ್ಳೆ ವಿದ್ಯಾರ್ಥಿ ಆಗಿರ್ಲಿಲ್ಲ. ಅಂದ್ರೆ ಸುಮ್ಮನೆ ಹಿಂಗ್ ಕೂತಿರ್ತಿದ್ದೆ. ನಂಗೆ ಇಲ್ಲಿ ಅಂದ್ರೆ ಅವತ್ತಿನ ಹುಡುಗರು ಹೆಂಗೆ ಅಂದ್ರೆ, ಇಲ್ಲ ಎಲ್ಲ ಅವ್ರೆಲ್ಲ ಗೊತ್ತಿರೋ ತರ ಅವ್ರು ಬಿಹೇವ್ ಮಾಡ್ತಿದ್ದಾರೆ. ನಮ್ಗೆ ಇನ್ನೂ ಏನೋ ಕಲಿಯಕ್ಕಿದೆಯಲ್ಲ, ಇದು ಮುಗಿಯೋದಲ್ಲ ಅಂತ ಅರ್ಥ. ಅಂತ ಟೈಮಲ್ಲಿ ನಾಗೇಂದ್ರ ಪ್ರಸಾದ್ ಅವ್ರು ಬಂದು ಒಂದು ಶಾರ್ಟ್ ಫಿಲ್ಮ್ ಬರೀರಿ ಅಂತಾರೆ. ಅದಕ್ಕೆ ಶಾರ್ಟ್ ಫಿಲ್ಮ್ ಏನ್ ಯಾರು ಮಾಡ್ತಾ ಇರಲ್ಲ, ಶಾರ್ಟ್ ಫಿಲ್ಮ್ ಸ್ಟೋರಿ ಬರೀರಿ ಅಂತಾರೆ. ನಾನು ಒಂದು ಸುಮ್ಮನೆ ಬರೀತೀನಿ, ಅದೇ ಒಂದು 10 ನಿಮಿಷದಲ್ಲಿ ಒಂದು ಅರ್ಧ ಗಂಟೆಲಿ ಒಂದು ಬರೀತೀನಿ. ಅವ್ರು ಇಂಪ್ರೆಸ್ ಆಗ್ಬಿಡ್ತಾರೆ ಆ ಶಾರ್ಟ್ ಫಿಲ್ಮ್ ನೋಡಿ. ಅಂದ್ರೆ ಆ ಕತೆ ಕೇಳಿ ನಾನು ಕತೆ ಹೇಳೋದು ಅದಕ್ಕೆ. ಯಾಕಂದ್ರೆ ಅದಕ್ಕೆ ಕ್ಲೀನ್ ಲಾಜಿಕ್ ಇರುತ್ತೆ. 10 ನಿಮಿಷ ಶಾರ್ಟ್ ಫಿಲ್ಮ್ ಅಂದ್ರೆ ಅದಕ್ಕೊಂದು ಓಪನಿಂಗ್ ಇರುತ್ತೆ, ಅದಕ್ಕೊಂದು ಎಂಡ್ ಇರುತ್ತೆ, ಕ್ಲೈಮ್ಯಾಕ್ಸ್ ಇರುತ್ತೆ. ಅದು ತುಂಬಾ ಆಲ್ರೆಡಿ ಇದೆಲ್ಲ ಅರ್ಥ ಆಗಿತ್ತಾ? ಅಂದ್ರೆ ಇದು ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲದೆ ಬರ್ದ್ಬಿಟ್ಟಿದೀನಿ. ಆತರ ಗೊತ್ತಿಲ್ಲದೆ ಬರ್ದ್ಬಿಟ್ಟಿದೀನಿ. ಅದು ಅವರು ಎಲ್ಲರೂ ಕತೆ ಹೇಳಿದ್ರು, ನಾನು ಕತೆ ಹೇಳ್ದೆ. ಕತೆ ಹೇಳಿದ ತಕ್ಷಣ ಅವ್ರು ಫಸ್ಟ್ ಇಂಪ್ರೆಸ್ ಆದ್ರು. ನರೇಶನ್ ಕೊಟ್ಟೆ. ನರೇಶನ್ ಅಂದ್ರೆ ಎಲ್ಲರನ್ನೂ ಫಸ್ಟ್ ತಳ್ದೆ. ಅಣ್ಣ ನೀನು ಫಸ್ಟ್, ನನಗೆ ಕಷ್ಟ ಇದೆ. ನನ್ ಹೆದರಿಕೆ ಅನ್ನೋದೇ ನನಗೆ ಸ್ವಲ್ಪ ಹೆದರಿಕೆ ಆಗ್ತಿತ್ತು. ಅಂದ್ರೆ ಇದು ಹೆಂಗ್ ಮಾತಾಡೋದು, ಇವ್ರಿಗೆ ಏನ್ ಹೇಳೋದು, ನನ್ನ ಕತೆ ಏನೋ ಒಂದು ಹೇಳ್ದೆ. ಕತೆ ಅವ್ರಿಗೆ ಇಂಪ್ರೆಸ್ ಆದ್ರು. ಅದ್ರಲ್ಲಿ ಅವ್ರು ಹೇಳಿದ್ರು ಇದ್ರಲ್ಲಿ ಸ್ಟಾರ್ಟ್ ಇದೆ, ಇದ್ರಲ್ಲಿ ಎಂಡ್ ಇದೆ, ಇದು ಕ್ಲಿಯರಿಟಿ ಇದೆ. ಕತೆ ನೀವೇನ್ ಶುರು ಮಾಡಿ ಏನೋ ಹೇಳಕ್ ಹೊರಟಿದ್ದೀರೋ ಅದೆಲ್ಲ ಕ್ಲಿಯರಿಟಿ ಇದೆ. ಅವ್ರು ಇಂಪ್ರೆಸ್ ಆದ್ರು.
ಅಷ್ಟು ಹುಡುಗರು ಅಲ್ಲಿ ಒಂದಿಬ್ರು ಸೆಲೆಕ್ಟ್ ಆಯ್ತು, ಅದ್ರ ನಾನೊಬ್ಬ. ಓಕೆ, ನನಗೆ ಫಸ್ಟ್ ಕಾನ್ಫಿಡೆಂಟ್ ಅಂತ ಏನ್ ಬಂದಿದ್ದ ಜಾಗ ಅದೇನೆ. ಓಕೆ, ನಾನು ಬರಿತಿದ್ದೀನಿ, ನಾನು ಕರೆಕ್ಟೇ ಬರಿತೀನಿ. ಆ ತರದೊಂದು ಮೂಮೆಂಟ್ ಅಂದ್ರೆ ಅದೇ ನಾಗೇಂದ್ರ ಪ್ರಸಾದ್ ಅವ್ರು ಅವತ್ತು ಏನ್ ಹೇಳಿದ್ರು ಅಂದ್ರೆ ಆ ತರದೊಂದು ಹೇಳಿದ್ರಿಂದ ನಂಗೆ ಗೊತ್ತಾಯ್ತು ನಾನು ಕತೆ ಬರಿಬಹುದು ಅಂತ. ಅಂದ್ರೆ ನನಗೆ ಯಾವಾಗ್ಲೇ ನೀವು ಸ್ಟಾರ್ಟಿಂಗ್ ಇಂಟರ್ವ್ಯೂ ಹೇಳ್ತಾ ಇದ್ರಿ ಅಲ್ಲಿ ಅಣ್ಣನ್ ಬುಕ್ ಅದ್ ಯಾಕೆಂದ್ರೆ ಅದ್ ಯಾಕೆ ಇಂಪಾರ್ಟೆಂಟ್ ಆಗತ್ತೆ ಅಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಅದೇ ಸುಷ್ಮಿತಾ ಮತ್ತು ಹೊಕ್ಕಿಗೂಡು, ನಾನಿನ್ನು ಅವ್ರದ್ದೆಲ್ಲ ಬುಕ್ ಏನು ಓದಿರ್ಲಿಲ್ಲ. ಅದ್ ಕತೆ ಓದಿದಾಗ ಓಕೆ ಇವ್ರು ಯಾವ ತರ ಬರಿತಾ ಇದಾರೆ ಅಂದ್ರೆ ನಾನು ಅಬ್ಸರ್ವೇಷನ್ಸ್ ಎಲ್ಲ ನೀವು ಮಾಡಿದ್ರಲ್ಲ, ಸೊ ಆ ಅಬ್ಸರ್ವೇಷನ್ಸ್ ನಿಮಗೆ ಇಲ್ಲಿ ಒಂದು ಖಂಡಿತ ಆಗಿದೆ ಇಂಪ್ಲಿಮೆಂಟ್ ಮಾಡಕ್ ಈಸಿ ಆಯ್ತು. ಯಾಕಂದ್ರೆ ಅವ್ರು ಹೆಂಗ್ ಬರ್ದಿದ್ರು ಅವರು ಅಂದ್ರೆ ನನ್ಗೆ ಅವತ್ತಿಗೆ ಅರ್ಥ ಆಗ್ತಿದೆ, ಎಷ್ಟು ನೀಟಾಗಿ ಅರ್ಥ ಆಗ್ತಿದೆ. ಹಕ್ಕಿಗೂಡು, ಮೊಟ್ಟೆ, ಅದನ್ನ ಮುಂಬತ್ತೆ ಇಟ್ಟು ನಾನು ಅದ್ ನೋಡಿ ಅವತ್ತೇ ಓದಿದ್ದೆ, ಮತ್ತೆ ಓದಿಲ್ಲ. ಅದೆಲ್ಲ ಮೊಟ್ಟೆ ಹೆಂಗ್ ಮರಿ ಮಾಡ್ತಾರೆ ಅದೆಲ್ಲ ನಾನು ಬರೆಯಕ್ ಶುರು ಮಾಡಿದೆ. ಸೇಮು ಅಂದ್ರೆ ನನ್ನ ಇದು ಅಂದ್ರೆ ನಾನು ಕ್ರಿಕೆಟ್ ಆಡ್ತಾ ಇದ್ದೆ, ಒಂದ್ ಬಾಲ್ ಹೋಗಲ್ಲ ಒಂದ್ ಹೊಂಡಕ್ ಬಿತ್ತು, ಆ ಹೊಂಡಕ್ ಹೋದೆ, ಅಲ್ಲಿ ಹೋದಾಗ ಒಂದ್ ಹಕ್ಕಿ ಹಾರೋಯ್ತು, ಅದೊಂದು ಗೂಡು ಕಟ್ಟಿತ್ತು. ಅದೆಲ್ಲಿ ಕಟ್ಟಿತ್ತು ಅಂದ್ರೆ ನೆಲದಲ್ಲಿ ಗೂಡು ಕಟ್ಟಿತ್ತು, ಮಣ್ಣೊಳಗಡೆ ಒಂದು ಗೂಡು ಕಟ್ಟಿ, ಅಂದ್ರೆ ಇದನ್ನ ಬರ್ಕೊಂಡು ಹೋದೆ ನಾನು. ಬಹುಶಃ ಅದೆಲ್ಲ ಡಿಪೆಂಡ್ ಆಗಿರುತ್ತೆ ನಾವು ಮತ್ತೆ ಸಿನಿಮಾಕ್ ಬಂದಾಗ. ಸ್ನೇಹಿತರೆ, ಈಗ ನೋಡಿದ್ರಲ್ಲ, ನಾನು ಈ ಪಾಯಿಂಟ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇವನ್ ನಿಮ್ಮಲ್ಲಿ ಎಷ್ಟೋ ಜನ ಡೈರೆಕ್ಟರ್ಸ್ ಆಗ್ಬೇಕು, ಟೆಕ್ನಿಷಿಯನ್ಸ್ ಆಗ್ಬೇಕು, ರೈಟರ್ಸ್ ಆಗ್ಬೇಕು ಅಂತ ಇರ್ತಿರಲ್ಲ, ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ನೀವು ಬುಕ್ಸ್ ಓದಬೇಕು, ಕಥೆಗಳು ಓದ್ಬೇಕು. ಆ ಕತೆ ಓದ್ತಾ ನಿಮಗೆ ಇಲ್ಲಿ ಎಲಿಮೆಂಟ್ಸ್ ಇದೆ, ಆ ಎಲಿಮೆಂಟ್ಸ್ ಎಲ್ಲ ನಿಮ್ಗೆ ಅರ್ಥ ಆಗ್ತಿದ್ರೆ ನೀವು ಯಾವಾಗ ನಿಮ್ಮ ಕತೆ ಬರೆಯಕ್ ಶುರು ಮಾಡ್ತೀರಾ ಹಂಗೆ ನಿಮಗಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಸಿಗತ್ತೆ, ನೀವು ಡ್ರಾಫ್ಟ್ ಮಾಡ್ತಾ ಹೋಗ್ತೀರಾ, ಒಂದು ಒಳ್ಳೆ ಕತೆ ನೀವು ಹುಟ್ಟಾಕ್ತೀರಾ. ಸೊ ರಿಲೀಸ್ ಆದಂತ ಸಿನಿಮಾ ಹೊರಟ ಪ್ರಶಾಂತ್ ಅವ್ರದ್ದೊಂದು ಚಿರಾಯು ಅಂತ ಒಂದು ರಿಲೀಸ್ ಆಯ್ತು. ಚಿರಾಯು. ಆಮೇಲೆ ಪದೇ ಪದೇ ಅಂತ ನಮ್ಮ ಒಂದು ರಿಲೀಸ್ ಆಯ್ತು, ಪದೇ ಅಂತ ಪದೇ ಪದೇ ಒಂದು ಒಳ್ಳೆ ರೀತಿಯಲ್ಲಿ ಹಿಟ್ ಆಯ್ತು. ಒಂದ್ 200 ಸಿನಿಮಾ ರಿಲೀಸ್ ಆದ್ರೆ ನನ್ನ ಪ್ರಕಾರ 500 ಸಿನಿಮಾ ಆಫೀಸ್ ಆಗ್ಬೋದು ಅನ್ಸತ್ತೆ. ಖಂಡಿತ ಬೆಂಗಳೂರಲ್ಲಿ ಒಂದ್ 500 ಸಿನಿಮಾ ಶುರು ಆಗ್ಬೋದು ಪ್ರತಿ ವರ್ಷಕ್ಕೆ. ಬಹುಶಃ ನಾವ್ 200 ಸಿನಿಮಾದಲ್ಲಿ ಇರ್ಲಿಲ್ಲ, ಆ ಕಡೆ 300 ಸಿನಿಮಾದಲ್ಲಿ ಅಂದ್ರೆ ಆಫೀಸಲ್ಲಿ ರೈಟಿಂಗ್ ಮಾಡಿ ವರ್ಷಕ್ಕೆ 10 ಸಿನಿಮಾ ರೈಟಿಂಗ್ ಮಾಡಿದ್ದು ಇದೆ. ನನಗೇನಾಗ್ತಿತ್ತು, ಹೆಸರು ಅಂತ ಹೋಗುವಾಗ ನನಗೆ ಡೈಲಾಗ್ ರೈಟರ್ ಆಗಿ ನಾನು ಕರ್ಕಣವಾಗಿ ಡೈಲಾಗ್ ರೈಟ್ರೆ, ಆಮೇಲೆ ಡೈಲಾಗ್ ರೈಟರ್ ಅಲ್ಲ ಅನ್ನೋದಾಗ್ತಿತ್ತು. ಬೇಜಾರಾಗಿ ನಾನು ಶಾರ್ಟ್ ಫಿಲ್ಮ್ ಮಾಡೋಣ ಅಂದ್ರೆ ನಾನು ಜನಗಳ ಜೊತೆನೆ ನಾನೇನು ಅಂತ ಜನಗಳಿಗೆ ಅಥವಾ ಗೊತ್ತಾಗ್ಲಿ ಅಥವಾ ನನಗೆ ನಾನು ಗೊತ್ತಾಗ್ಲಿ, ವೆರಿ ಇಂಪಾರ್ಟೆಂಟ್ ಹೇಳಿ ಅಂತ ಹೇಳಿ ಒಂದು ಶಾರ್ಟ್ ಫಿಲ್ಮ್ ಶುರು ಮಾಡ್ತೀನಿ. ಅದಕ್ಕೆ ಅವತ್ತಿಗೆ ನಮ್ದೊಂದು ಕೆಟ್ಟ ಐಡಿಯಾ ಏನಂದ್ರೆ ಅದಕ್ಕೆ ಟೈಟ್ಲೇ ಇರಬಾರ್ದು, ಟೈಟ್ಲೇ ಇಡಬಾರ್ದು ಅಂತ. ಆಯ್ತು ಮಾಡ್ತೀನಿ. ಓಕೆ, ಡೈಲಾಗ್ ರೈಟಿಂಗ್ ಅಲ್ಲ ನನಗೆ ಇದಾಗ್ತಾ ಇರೋದು. ಈಗ ಕರಿತಾ ಇದಾರೆ, ಪೇಮೆಂಟ್ ಪ್ರಾಬ್ಲಮ್ ಆಗ್ತಿದೆ ಅಥವಾ ಹೆಸರು ಪ್ರಾಬ್ಲಮ್ ಆಗ್ತಿದೆ, ಇಲ್ಲ ನಾನೇ ಇದ್ ಮಾಡೋಣ. ಓಕೆ, ಇದು ಫುಲ್ ಡೈಲಾಗ್ ರೈಟಿಂಗ್ ಇರ್ಲಿ, ಫುಲ್ ಡೈಲಾಗ್ ಅಲ್ಲೇ ಇರ್ಲಿ, ಸ್ವಲ್ಪ ಕ್ರಿಯೇಟಿವ್ ಆಗಿ ಬಹಳ ಏನೇನೋ ಇರ್ಲಿ ಅಂತ ಹೇಳಿ ಒಂದು ಶಾರ್ಟ್ ಫಿಲ್ಮ್ ರೆಡಿ ಮಾಡ್ತೀನಿ. ಒಂದು 4 ಹುಡುಗರನ್ನ ಅಂದ್ರೆ ನನ್ನ ವಿಶ್ವ ಇವತ್ತು ಖಾಸಗಿ ಪುಟ್ಟ ಅಂತ ಒಂದು ಸಿನಿಮಾ ಬಂತು ನೋಡಿ, ಅದ್ರ ಹೀರೋ ಅವಾಗಿನ್ನು ಅಂದ್ರೆ ಅವನು ಓಡಾಡ್ತಾ ಇದ್ದ, ಇಲ್ಲ ಬಾಯಿ ತರದೇನೋ ಒಂದು ಮಾಡೋಣ ಅಂತ ಹೇಳಿ ಖಾಸಗಿ ಪುಟ್ಟ ಡೈರೆಕ್ಟರ್ ಕೂಡ ಅದಕ್ಕೆ ಅಸೋಸಿಯೇಟ್. ನಾವೆಲ್ಲ ಒಳ್ಳೆ ಫ್ರೆಂಡ್ಸ್, ಯಾರು ನಾವು ಖಾಸಗಿ ಪುಟ್ಟ ಸಂತೋಷ್ ಕಂಠಪ್ಪ ಅಥವಾ ಹೀರೋ ವಿಶ್ವ ಅವೆಲ್ಲ ಒಂದು ಗ್ರೂಪ್ ಆಗಿ ಶುರುವಾಗಿತ್ತು. ಆವಾಗ ಸಂತೋಷ್ ಇನ್ನು ನಾನು ಫಿಲ್ಮ್ ಕೋರ್ಸ್ ಬರ್ಬೇಕು ಅಂತ ಓಡಾಡ್ತಾ ಇದ್ದ. ಸಂತೋಷ್ ಖಾಸಗಿ ಪುಟ್ಟ ಡೈರೆಕ್ಟರ್, ನೀನ್ ಬೇಡ ಇಲ್ಲಿಂದ ಅಸೋಸಿಯೇಟ್ ಆಗು, ನೀನೇ ಅಸೋಸಿಯೇಟ್, ಶುರು ಮಾಡೋಣ ಶಾರ್ಟ್ ಫಿಲ್ಮ್ ಅಂತ. ನಮ್ಗೆ ಅವತ್ತಿಗೆ ಏನಂದ್ರೆ ಇದನ್ನ ಫಿಲ್ಮ್ ತರ ಕಾಣ್ಬೇಕು, ಇದೆಲ್ಲ ಸಿನಿಮ್ಯಾಟಿಕ್ ಇರ್ಬೇಕು, ಟೆಕ್ನಿಕಲಿ ಏನೇನು ಮಾಡೋಣ ಅಂತ. ಅವತ್ತಿಗೆ ಟೆಕ್ನಿಕಲಿ ನಮ್ಗೆ ಅವೈಲೇಬಲ್ ಇಲ್ಲ ಅದು, ಅಂದ್ರೆ ನಾವು ಯೂಟ್ಯೂಬ್ ಅಲ್ಲಿ ನೋಡಿ ಏನೇನಾಗತ್ತೆ ಅಂತ ಅಷ್ಟೇನ್ ಇರ್ಲಿಲ್ಲ. ಆದ್ರೆ ನಮ್ಗೆ ಒಂದು ಐಡಿಯಾ, ಕೆಟ್ಟ ಐಡಿಯಾ ಮಾಡ್ಬೋದು ಏನು ಅಂದ್ರೆ. ವಿಚ್ ಇಯರ್ ದಿಸ್ ವಾಸ್? ಯಾವ ಇಯರ್? 13 ಅನ್ಸುತ್ತೆ, 2013. ಮಾಡೋಣ ಅಂತ ರಿಹರ್ಸಲ್, ಸಿಕ್ಕಾಬಟ್ಟೆ ರಿಹರ್ಸಲ್. ಆಡಿಷನ್ ಏನಿಲ್ಲ, ನನ್ಗೆ ಯಾರು ನಮ್ಮ ಅಣ್ಣ, ಇನ್ನೊಂದು ಇವತ್ತು ಯೂಟ್ಯೂಬ್ ಅಲ್ಲಿ ಹಿಟ್ಟು ಸಿದ್ದು ಅಂತ, ಅಂದ್ರೆ ಅವೆಲ್ಲ ಫ್ರೆಂಡ್ಸ್, ಸಿದ್ದು, ವಿಶ್ವ, ನಮ್ಮ ಅಣ್ಣ, ಇನ್ನೊಬ್ಬ ನಿನ್ನಾಸಂ ಹುಡುಗ ಒಬ್ಬ ಇದ್ದ, ಸಂಗಮ್ ಅಂತ, 4 ಜನ ನಿಂತ್ಕೊಂಡು ಓಕೆ ಮಾಡೋಣ. ವಿಶ್ವ ಓಕೆ ನೆಕ್ಸ್ಟ್ ಹೀರೋ ಮೆಟೀರಿಯಲ್ ತಳ್ಬೇಕು, ಅವನ್ನ ಹೀರೋ ಆಗಿ ಸ್ವಲ್ಪ ಫೋಕಸ್ ಮಾಡೋಣ ಅಂತ ಹೇಳಿ ಮಾತಾಡ್ಕೊಂಡು, ಅದು ನಾನು ಸಂತೋಷ್ ಮಾತಾಡ್ಕೊಂಡು ಒಂದು ಶಾರ್ಟ್ ಫಿಲ್ಮ್ ಮಾಡ್ತೀವಿ.
ಅದೇ ಪ್ರೋಸೆಸ್ ಇದೆಯಲ್ಲ, ಮಾಡ್ತಾ 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 ಅಂದ್ರೆ ಟೆಕ್ನಿಕಲಿ ನಾವು ಹೋದಾಗ ಡಬ್ಬಿಂಗ್ ಎಲ್ಲ ಮಾಡ್ಬೇಕು ಇದಕ್ಕೆ ಆಯ್ತಾ. ಡಬ್ಬಿಂಗ್ ಹೋಗ್ತೀವಿ, ಅಲ್ಲಿ ನಮ್ಗೆ ಇದ್ದ ಟೆಕ್ನಿಷಿಯನ್ಗಳು ನಮ್ಗೆ ಕ್ಲಿಯರಿಟಿ ಕೊಡ್ತಾರೆ, ಓಕೆ ನಾವ್ ಹೆಂಗ್ ಡಬ್ಬಿಂಗ್ ಮಾಡ್ಬೇಕು. ಅಲ್ಲ ಆಮೇಲೆ ಎಫೆಕ್ಟ್, ನೀವು ಡಬ್ಬಿಂಗ್ ಅವ್ರು ಹೇಳ್ತಾರೆ ಎಫೆಕ್ಟಿವ್ ಆಗಲ್ವಾ ನೀವು, ಎಫೆಕ್ಟ್ ಅಂದ್ರೆ ಏನು ಅಂತ. ಯಾಕಂದ್ರೆ ಅವತ್ತಿಗೆ ನಾನು ಹೇಳ್ದಲ್ಲ, ನಾನು ರೀಲಲ್ಲಿ ಕೆಲಸ ಮಾಡಿದ್ದು, ರೀಲಲ್ಲಿ ಕೆಲಸ ನೆಗೆಟಿವ್ ಅಲ್ವಾ. ನನ್ನ ಎಲ್ಲಾ ಕ್ಯಾಮ್ರಾಗಳು ರೀಲ್ ಹಂಗಾಗಿ ನಾವು ಯಾವ ಸ್ಟುಡಿಯೋಗಳಿಗೆ ಹೋಗಕ್ ಆಗ್ತಿರ್ಲಿಲ್ಲ. ರೀಲ್ ಎಡಿಟಿಂಗ್ ಬಹಳ ಅದು ಗೌಪ್ಯವಾಗಿ ನಡೆಯೋದು ಜಾಗ ಆಗ್ತಿತ್ತು, ಅದು ಪ್ರಸಾದ್ ಲ್ಯಾಬ್ ಗಳಲ್ಲಿ ನಡೆಯುತ್ತಿತ್ತಲ್ವಾ. ನಮ್ಗೆ ಅಷ್ಟು ಇದಿರ್ಲಿಲ್ಲ. ಡಬ್ಬಿಂಗ್ ಸ್ಟುಡಿಯೋ ಗೊತ್ತಿತ್ತು, ಡಬ್ಬಿಂಗ್ ಹೋಗ್ತಿದ್ವು. ಹಂಗೆ ನಾವು ನಿಮ್ಗೆ ಪೋಸ್ಟ್ ಪ್ರೊಡಕ್ಷನ್ ಪ್ರಾಸೆಸ್ ಎಲ್ಲ ಶಾರ್ಟ್ ಫಿಲ್ಮ್ ಮೂಲಕ ಹೌದು ನಾವು ತಪ್ಪು ಮಾಡ್ತಿದ್ವಾ, ರಾಶಿ ತಪ್ಪು ಮಾಡೋದು ಅಂದ್ರೆ ಅದೇ ಹೇಳಿದ, ಶೂಟಿಂಗ್ ಅಲ್ಲಿ ಏನೇ ತಪ್ಪು ಮಾಡಿದ್ರು ಅಲ್ಲಿ ಸರಿ ಮಾಡ್ಬೋದು ಅಂತ ಅರ್ಥ ಆಗ್ತಾ ಹೋಯ್ತು. ಮ್ಯೂಸಿಕ್ ಅಲ್ಲಿ ಸರಿ ಮಾಡ್ಬೋದು, ಡಬ್ಬಿಂಗ್ ಅಲ್ಲಿ ಸರಿ ಮಾಡ್ಬೋದು, ನೀವು ಆಕ್ಟಿಂಗ್ ಒಂಚೂಡಲ್ಲಿದ್ರು ಡಬ್ಬಿಂಗ್ ಅಲ್ಲಿ ಎತ್ತು ಬಿಡ್ಬೋದು, ಅದೆಲ್ಲ ಅರ್ಥ ಆಗ್ತಾ ಹೋಯ್ತು. ಅದು ಫುಲ್ ಡೈಲಾಗ್ ರೈಟಿಂಗ್ ಮಾಡಿದ ಆ ಟೈಮಲ್ಲಿ ಏನಾಯ್ತು, ಸಿಂಪಲ್ ಲವ್ ಸ್ಟೋರಿ ಕೂಡ ಬಂದು ಆ ಕಡೆ ಸುನಿ ಅವ್ರದ್ದು. ಅದು ಒಂದೇನಾಯ್ತು ಅಂದ್ರೆ, ಓಕೆ ಸುನಿ ಅವ್ರದ್ದು ನೋಡಿ ಇವ್ರೇನೋ ಕಾಪಿ ಮಾಡಿದ್ರ ಅನ್ನೋ ಡೈಲಾಗ್ ಶೈಲಿ ಇತ್ತ ನಿಮ್ಮ? ಇಲ್ಲ, ಆತರ ಇರ್ಲಿಲ್ಲ. ಒಂದು ಬರುತ್ತಲ್ಲ ಡೈಲಾಗ್ ರೈಟಿಂಗ್ ಬರೀ ಪಂಚ್ಗಳಾಗ್ಬಿಡ್ತು ಅಂದ್ರೆ, ನಿಮ್ಮ ಶಾರ್ಟ್ ಫಿಲ್ಮ್ ಅಲ್ಲಿ ಪಂಚಸ್ ಜಾಸ್ತಿ ಆಯ್ತು ಅಂದ್ರೆ ಆಟೋಮೆಟಿಕ್ಲಿ ಒಂದು ಸಾಮ್ಯತೆ ಅಂತ ಇದಾಗ್ಬಿಡುತ್ತಲ್ಲ. ಕ್ರಿಯೇಟಿವ್ ವಿಚಾರದಲ್ಲಿ ತುಂಬಾ ಕ್ರಿಯೇಟಿವ್ ಇತ್ತು. ಅಂದ್ರೆ ನಾನು ಟೈಟ್ಲ್ ಕಾರ್ಡ್ ಅದನ್ನ ತೋರಿಸಿದ್ದೆ ಬೇರೆ ತರ ತೋರಿಸಿದ್ದೆ. ಟೈಟ್ಲ್ ಕಾರ್ಡ್ ನಾನು ಟಾಮ್ ಅಂಡ್ ಜೆರಿ ಇದನ್ನೆಲ್ಲ ಹುಡುಕಿ, ಅಂದ್ರೆ ಟಾಮ್ ಅಂಡ್ ಜೆರಿ ವಿಡಿಯೋಗಳು ಹುಡುಕಿ, ಅದರಲ್ಲಿ ಟಾಮ್ ಗಿಟಾರ್ ಬಾರಿಸ್ತಾ ಇದ್ರೆ ಅಲ್ಲಿ ಇವ್ರು ಮ್ಯೂಸಿಕ್ ಡೈರೆಕ್ಟರ್ ಬರ್ಬೇಕು. ಆಮೇಲೆ ಒಂದು ಟಾಮ್ ಜರಿ ಹಿಂಗ್ ಹಿಡ್ಕೊಂಡು ಹಿಂಗೆ ಹೆದರ್ಸ್ತಾ ಡೈರೆಕ್ಟ್ ಅವೆಲ್ಲ ಎಡಿಟ್ ಮಾಡಿ ಅದೇ ಹೇಳಲ್ಲ ಏನ್ ತೋರಿಸ್ಬೇಕು ಅಂತ ಮಾಡಿ. ಅದಕ್ಕೆ ಇಂಟ್ರೋಲ್ ಇದೆ ಆ ಶಾರ್ಟ್ ಫಿಲ್ಮ್ ಅಲ್ಲಿ. 13 ನಿಮಿಷ ಇದೆ ಶಾರ್ಟ್ ಫಿಲ್ಮ್. 13 ನಿಮಿಷದ ಒಂದು ಇಂಟ್ರೋಲ್ ಕೊಡ್ತೀನಿ. ನನ್ ಲೆಕ್ಕ ಸಿಕ್ಕಾಪಟ್ಟೆ ಓಡತ್ತೆ ಅಂತ. ಅದು ನನ್ನ ಯೂಟ್ಯೂಬ್ ಚಾನಲ್ ಅವತ್ತು ಯೂಟ್ಯೂಬ್ ಚಾನಲ್ ಮಾಡಿ ಹಾಕ್ತು. ಅದೇ ನೋಡ್ಲಿಲ್ಲ, ಒಂದ್ 13,000 ಹೋಗಿ ಇಟ್ಕೊಂತು. ತುಂಬಾ ಅದೇ ಹೇಳಲ್ಲ, ನಿಮ್ಗೆ 13,000 ಕಮ್ಮಿ ವ್ಯೂಸ್ ನಿಮ್ಗೆ ಫಸ್ಟ್ ಟೈಮ್ ಅವ್ರಿಗೆ. ಫಸ್ಟ್ ಟೈಮ್ ಇವರು ಇನ್ಸ್ಟಿಟ್ಯೂಟ್ ಇಂದ ಆಗ್ತಾನೆ ಬಂದು ಸ್ವಲ್ಪ ಅಲ್ಲಿ ಕೆಲಸ ಮಾಡ್ಬಿಟ್ಟು ಬಾಡಾಗರು ಇನ್ಮೇಲೆ ನಾವೇ ಮಾಡೋಣ ಅಂದ್ಬಿಟ್ಟು ಒಂದ್ ಟೀಮ್ ಮಾಡ್ಕೊಂಡ್ ಮಾಡಿ 13,000 ವ್ಯೂ ಆಗಿದ್ರೆ ಏನು ಓಡೇ ಇಲ್ಲ ಅಂತೆ. ಯಾಕಂದ್ರೆ ಯಾಕೆ ಹೇಳ್ತೀನಿ ಅಂದ್ರೆ, ಇಲ್ಲಿ ಕೆಲವರು ನನ್ನ ಹತ್ರ ಬರ್ತಿರ್ತಾರೆ, ನಾನು ಮೀಟ್ ಮಾಡ್ತಿರ್ತೀನಿ, ಒಂದ್ 800 ವ್ಯೂ ಆಗ್ಬಿಟ್ರೆ ಸಾಕು, ಸಕ್ಸಸ್ ಪಾರ್ಟಿ ಸರ್ ಅಂತಾರೆ. ಅಲ್ಲ ಬಟ್ ಗೊತ್ತಾಯ್ತು. ಬಟ್ ನನಗೆ ಅದು ಸಾಕಾಗ್ಲಿಲ್ಲ. ಅಂದ್ರೆ ನಾನ್ ಪ್ರಚಾರ ಬೇರೆ ಸಿಕ್ಕಾಬಟ್ಟೆ ಸೋಷಿಯಲ್ ಮೀಡಿಯಾ ಸಿಕ್ಕಾಬಟ್ಟೆ ಯೂಸ್ ಮಾಡ್ಕೊಂಡಿದ್ದೆ. ಜಾಸ್ತಿ ಇದೆ ನಿಮ್ಗೆ ಹಂಗಾದ್ರೆ? ಇಲ್ಲ, ಖಂಡಿತ ಇದೆ. ಸೋಷಿಯಲ್ ಮೀಡಿಯಾ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ದು, ಪ್ರಮೋಷನ್ಸ್ ಎಲ್ಲ ಮಾಡ್ತಾರೆ ಅದ್ರಲ್ಲಿ. ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಸ್ವಲ್ಪ ಎಂಟ್ರಿ ಕೊಡ್ತಾ ಇತ್ತಲ್ಲ, ಅದ್ರಲ್ಲೇ ಪ್ರಚಾರ. ನಮ್ಗೆ ಏನೇನ್ ಮಾಡ್ಬೋದು, ಬರೆಯೋಣ, ವಿಡಿಯೋಗಳು ಮಾಡೋಣ, ಬೇರೆ ಬೇರೆ ತರ ವಿಡಿಯೋ ಮಾಡಾಕೋಣ ಎಲ್ಲ ಹಾಕಿದೀವಿ. ಅದೆಷ್ಟೇ ಮಾಡಿದ್ರು ಅದ್ರ ಕೆಪಾಸಿಟಿಗೆ ಹೋಗಿ ನಿಂತ್ಕೊಂಡ ಗಡಗ. ಅವಾಗ ಅದೇ ಅದನ್ನ ನೋಡಿದವ್ರು ಹೇಳಿದ್ರು, ಓಕೆ ನಿನ್ ಕತೆ ಬಗ್ಗೆ ಲೇಜಿ ಮಾಡಬಾರ್ದು, ನೀನು ಕತೆ ಬಗ್ಗೆ ಲೇಜಿ ಮಾಡ್ತಾ ಇದ್ಯಾ ಅಂತ ಒಂದ್ ಸ್ವಲ್ಪ ಒಂದು ಇದ್ರಲ್ಲೇ ಹೇಳಿದ್ರು ಎಲ್ಲರೂ. ಓಕೆ, ನನಗೆ ಅವಾಗ ನನ್ಗೆ ಅವತ್ತು ಸಿಟ್ಟು, ನಮಗೆ ಹೇಳ್ತೀರಾ ನೀವು ಹೌದು ಕತೆ ಮಾಡಿ ತೋರಿಸ್ಬಿಡ್ತೀನಿ. ನಮ್ಮ ವಿಶ್ವ ಹಂಗ ಹೇಳಿದೆ. ಓಕೆ, 1 ವಾರ ಆಗಿತ್ತು ಅಷ್ಟೇ ರಿಲೀಸ್ ಆಗ, 13,000 ಓಡಿತ್ತು. ನಾನು ವಿಶ್ವ ಹಂಗ ಹೇಳಿದೆ, ಇಲ್ಲ ವಿಶ್ವ ಈ ಸಲ ಕತೆ ಮಾಡೋಣ. ಏನ್ ಕತೆ? ಕತೆ ಗೊತ್ತಿಲ್ಲ, ಹೆಸರು ಗೋಣಿಚೀಲ ಅಂದೆ. ಟೈಟ್ಲ್ ಗೋಣಿಚೀಲ, ಹೆಸರು ಗೋಣಿಚೀಲ. ಅವನಿಗೆ ಅಂದ್ರೆ ಅದೊಂದು ಸಪೋರ್ಟ್, ಅವನು ಅಂದ್ರೆ ಪಾಸಿಟಿವ್ ಸಪೋರ್ಟ್ ವಿಶ್ವಂದಿತ್ತು. ಹಂಗಾಗಿ ಕತೆ ಏನು, ಕತೆ ಏನಿಲ್ಲ, ಒಬ್ಬ ಗೋಣಿ ಚೀಲಕ್ಕೆ 3 ಜನ ಬಂದು ಓದಿತಾರೆ. ಏನು ಕತೆ ಬೇಕಾರ ಕತೆ ಅಂತ ಓದಿದೆ. ಇಂಡೈರೆಕ್ಟ್ಲಿ 3 ಜನ ಯಾರೋ ಕಳ್ಳರು ಬಂದು ಓದಿತಾರೆ ಅಂತ. ಆಮೇಲೆ ಕತೆ ಏನು ಅಂತ ನೋಡಿದಾಗ, ಓಕೆ ನಮ್ಮ ಊರಲ್ಲಿ ನಡೆದಿದ್ದು ಒಂದು ಇನ್ಸಿಡೆಂಟ್. ಅಂದ್ರೆ ಇಬ್ರು ಲವರ್ಸ್ ಬಂದು ಬಸ್ ಸ್ಟ್ಯಾಂಡಿಗೆ ಬಂದು ಹೆಣ ಕಾಣ್ತಾರೆ. ಹೌದೌದೌದು. ಅವ್ರು ಬಹುಶಃ ನಾರ್ತ್ ಕರ್ನಾಟಕದಿಂದ ಬಂದಿರ್ತಾರೆ. 7 ಗಂಟೆ, ಮಲೆನಾಡು ಗೊತ್ತಲ್ಲ, ಮಲೆನಾಡಲ್ಲಿ ನೀವು ಬಂದ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದ್ರೆ, ನಮ್ಮೂರಲ್ಲಿ ನಾವು ಬಸ್ಸಲ್ಲಿ ಹೋಗ್ತಾ ಇದ್ರೆ ನಮ್ಗೆ ಗುರ್ತಿಡಿಯಕ್ಕಾಗಲ್ಲ ಇದು ಯಾವ ಊರು ಅಂತ. ಎಲ್ಲ ಒಂದೇ ತರ ಕಾಣ್ತಾ ಇರ್ತೇವೆ, ಕತ್ಲೆ 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 ಕತ್ಲೆ. ಅದಿನ್ನೂ ಆ ಟೈಮಲ್ಲಿ ಅಂದ್ರೆ ಇನ್ನು ಬಹುಶಃ 2002 ಆಗಿರ್ಬೋದು ಅದು. ನನಗೇನಂದ್ರೆ, ಓಕೆ ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ನೇಣ ಕಾಣ್ತಾರ. ಈಗ ನೇಣ ಕಾಣೋದಂದ್ರೆ ನಾವು ಎಲ್ಲಿ ಮನೆ ಒಳಗೆ ಹಾಕೊಂತಾರೆ, ಓಕೆ ಇದು ಫ್ರೇಮಿಗೆ ಬೇರೆ ತರ ಕಾಣುತ್ತಿದ್ದು, ಬೇರೆ ತರ ಅನ್ಸತ್ತೆ. ಆ ಕಂಟೆಂಟ್ ಇಟ್ಕೊಳ್ಳೋಣ, ಆ ತರ ಇಟ್ಕೊಂಡು ಓಕೆ ಗಂಧದ ಕಳ್ಳ,
ಹೀರೋ ಗಂಧದ ಕಳ್ಳ ಆಗಿರ್ತಾನೆ, ಹೀರೋಯಿನ್ ಟೀಮ್ ಒಂದು ಗಂಧದ ಕಳ್ಳ ಆಗಿರ್ತಾರೆ. ಹ್ಮ್. ನನ್ನ 2014 14. ಒಂದು ಶಾರ್ಟ್ ಫಿಲ್ಮ್ ಸ್ಟಾರ್ಟ್ ಆಗುತ್ತೆ. ಮಲೆನಾಡು ಕಡೆ ಹೋಗ್ತೀವಿ. ಅದೇ ಟೈಮ್ ಬಹುಶಃ ಮಳೆ ಬಂದು ಹೋಗಿರುತ್ತೆ ಒಂದ್ ವಾರ. ಆ ಗ್ಯಾಪ್ ಅಲ್ಲಿ ನಾವು ಒಂದ್ 2-3 ದಿನ ಶೂಟ್ ಮಾಡ್ತೀವಿ. 3 ದಿನ ಶೂಟ್ ಮಾಡ್ತೀವಿ. ನಮಗ್ ಗೊತ್ತಿಲ್ಲ ಅದು ಏನ್ ಶೂಟ್ ಮಾಡ್ತೀವಿ ಅಂತ. ಅದು ಶೂಟ್ ಮಾಡೋದು ಲಾಜಿಕಲಿ ಎಲ್ಲೂ ಮಿಸ್ ಆಗದಿದ್ದಂಗೆ ಒಂದು ನೀಟ್ ಶಾರ್ಟ್ ಫಿಲ್ಮ್ ರೆಡಿ ಆಗುತ್ತೆ. ಅದಕ್ಕೆ ಸೇಮ್ ಒಂದು 6 ತಿಂಗಳು ಪ್ರೋಸೆಸ್ ಆಗುತ್ತೆ. ಮ್ಯೂಸಿಕ್, ಎಫೆಕ್ಟ್ಸ್, ಅದೇನೇನು MIT ಅದ್ರಲ್ಲಿ ಬಳಸಿರ್ತೀವಿ. ಅದು ನಮ್ಮ ಎಫೆಕ್ಟ್ ಅವ್ರ ಹತ್ರ MIT ಸೌಂಡ್ ಇರ್ಲಿಲ್ಲ. ನಾವು ಬೆಂಗಳೂರಲ್ಲಿ MIT ಹುಡುಕ್ಬೇಕು. ಎಲ್ಲಿಂದ MIT ಹುಡ್ಕೊಂಡು ಆಮೇಲೆ ಎಲ್ಲೆಲ್ಲೋ ಹುಡುಕಿ ಅದನ್ನ MIT ತಂದು ಅವ್ರ ಸ್ಟುಡಿಯೋಕ್ಕೆ ಕೊಟ್ಟು ಅವ್ರು ಅದನ್ನೆಲ್ಲಾ ಇದನ್ನ ಅವ್ರಿಗೊಂದು ಇದಲ್ವಾ ಅದು, ಅದನ್ನೆಲ್ಲ ಅವ್ರು ರೆಕಾರ್ಡ್ ಮಾಡಿ ಶಾರ್ಟ್ ಫಿಲ್ಮ್ ಆಗುತ್ತೆ. ತುಂಬಾ ಸಣ್ಣ ಬಜೆಟ್ ಅಲ್ಲಿ ಶಾರ್ಟ್ ಫಿಲ್ಮ್ ಮಾಡ್ತೀವಿ. ಅದಕ್ಕೊಂದು ಬಜೆಟ್ ಅಲೋಕೇಟ್ ಮಾಡ್ಕೊಂಡಿದ್ರಿ? ಹೌದು. ನಾನು ಅಂದ್ರೆ ನಂಗೆ ಏನ್ ಹೆಂಗ್ ವರ್ಕ್ ಆಗುತ್ತೆ ಹಂಗೆ ವರ್ಕ್. ಅಂದ್ರೆ ಬಜೆಟ್ ಅಂದ್ರೆ ಕ್ಯಾಮ್ರಾ ಅವತ್ತಿಗೆ 5D ಕ್ಯಾಮ್ರಾ. ಯಾಕಂದ್ರೆ ನಾನು 5D ಮೇಲೆ ಏನ್ ಧೈರ್ಯ ಇತ್ತು ಅಂದ್ರೆ ಲೂಸಿಯಾ 5D ಮಾಡಿದ್ರು. ಓಕೆ, ಇದು ಅಷ್ಟು ದೊಡ್ಡ ಸ್ಕ್ರೀನಿಗೆ ತರ್ಬೋದಂದ್ರೆ ಸಣ್ಣ ಸ್ಕ್ರೀನಿಗೆ ತರ್ಬೋದು. ಮತ್ತೆ ಲೂಸಿಯಾದಲ್ಲಿ ಕ್ಯಾಮ್ರಾ ಅಸ್ಟೆಂಟ್ ಆಗಿ ಮಾಡಿದ್ನಲ್ಲ, ಕ್ಯಾಮ್ರಾಮನ್ ಅಸ್ಟೆಂಟ್ ಆಗಿ ಮಾಡಿದ ಅವನೇ ನನಗೆ ಕ್ಯಾಮ್ರಾಮನ್. ಅದಕ್ಕೆ ಪುಟ್ಗೋಸಿಗೂ ಅವನಕ್ಕೆ ಪುಟ್ಗೋಸಿ ಫಸ್ಟ್ ಶಾರ್ಟ್ ಫಿಲ್ಮ್ ಪುಟ್ಗೋಸಿ. ಅದು ಟೈಟ್ಲ್ ಇಲ್ಲದೆ ಮಾಡಕ್ ಹೊರಟಿ ಪುಟ್ಗೋಸಿ. ಅದು ಗೋಣಿಚೀಲ. ಇದು ಅವನ ಕ್ಯಾಮ್ರಾಮನ್ ನಿಶಾಂತ್ ಅಂತ ಮಾಡಿದ್ದು. ಅದನ್ನ ಅದೇ ಶೂಟ್ ಎಲ್ಲ ಆಯ್ತು, ಪ್ರೋಸೆಸ್ ಎಲ್ಲ ಆಯ್ತು. ಅವಾಗ ಓಕೆ, ಟೆಕ್ನಿಷಿಯನ್ ಗಳಿಗೂ ಕೆಲಸ ಮಾಡ್ತಾ ಇರೋರಿಗೆ ಒಂದು ಧೈರ್ಯ ಬಂದಿತ್ತು. ಓಕೆ, ಇದೇನೋ ಬೇರೆ ಮಾಡಿದ್ದಾರೆ ಈ ಹುಡುಗರುಗಳು ಅನ್ನೋ ಒಂದು ಇದು ಬಂದಿರುತ್ತೆ. ಎಲ್ಲ ಆಗಿ ಅದೇ ನಾವು ಆವಾಗ ಅವತ್ತಿಗೆ ಶಮೇರೋ ನಮ್ಗೆ ಅಂದ್ರೆ ಓಕೆ ನಮ್ ಚಾನಲ್ ಬೇಡ, ನಮ್ ಚಾನಲ್ ಇದ್ರೆ ಓಡ್ತಾ ಇಲ್ಲ, ಇದು ಬೇರೆ ಕಡೆ ಬಿಚ್ ಮಾಡೋಣ ಅಂತ ಶಮೇರೋ ಗಣಪ ನಮ್ಮ ಶ್ರೀ ಗಣೇಶ ವಿಡಿಯೋ ಅದು. ಅದೇ ಅವರೇ ಶಮೇರೋ ಇಲ್ಲಿ ನೋಡ್ಕೊಂತಿದ್ದು. ಅವ್ರ ಹತ್ರ ಹೋಗಿ ಕೊಡ್ತೀವಿ. ಓಕೆ, ಇಲ್ಲೊಂದು ಶೋ ಮಾಡ್ತೀವಿ ಪ್ರಸಾದ್ ಮಿಕ್ಸಿಂಗ್ ಸ್ಟುಡಿಯೋದಲ್ಲಿ. ಒಂದು ಸುಮ್ಮನೆ ಶೋ ಮಾಡ್ತೀವಿ. ಬಂದವರಿಗೆ ಓಕೆ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾರೆ. ಬಟ್ ಯಾವಾಗ ಯೂಟ್ಯೂಬ್ ಬಿಡ್ತೀವೋ ನಮ್ಗೆ ಗೊತ್ತಿಲ್ಲ, ಅದು 10 ದಿನಕ್ಕೆ 1 ಲಕ್ಷ ಆಗ್ಬಿಡುತ್ತೆ ವ್ಯೂಸ್. ಒಂದ್ ಸೆಕೆಂಡ್ ನೋಡಿ, ಇದು ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಶಾರ್ಟ್ ಫಿಲ್ಮ್ ಜಸ್ಟ್ ಹಾಗೆ ಮಾಡ್ಬಿಟ್ಟು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ಬಿಡೋದಲ್ಲ. ಅವ್ರು ಅದನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡು, ನಾನು ಏನಕ್ಕೆ ಅವ್ರು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋ ತರ ಮಾತಾಡ್ತೀನಿ ಅಂತ ಹೇಳಿದ್ರೆ, ಅದನ್ನ ಪೋಸ್ಟ್ ಪ್ರೊಸೆಸಿಂಗ್ ನೋಡಿ, ಟೆಕ್ನಿಷಿಯನ್ಸ್ ಯಾವ ತರ ಬೇಕು, ಬಜೆಟಿಂಗ್ ಹಾಕೊಂಡು ಅದನ್ನ ಪ್ರಸಾದ್ ಲ್ಯಾಬ್ ಅಲ್ಲಿ ಹೋಗಿ ಅದನ್ನ ಹಾಕಿ ಕೆಲವ್ರು ತೋರಿಸಿ ಅವರ ವ್ಯೂಸ್ ತಗೊಂಡು, ನಮ್ಮ ಚಾನಲ್ ಬೇಡ, ಎಲ್ಲ ನಮ್ಮ ಚಾನಲ್ ಅಲ್ಲಿ ಹಾಕೊಳಕ್ ನೋಡ್ತಿರ್ತಾರೆ, ನಮ್ಮ ಚಾನಲ್ ಬೇಡ, ಇದು ಒಳ್ಳೆ ರೀಚ್ ಆಗುವಂತ ಒಂದು ಪ್ಲಾಟ್ಫಾರ್ಮ್ ಹೋಗಿ ನಾವು ಕೊಡೋಣ ಅಂತ ಹೇಳಿ ಶಮೆರೋಗ್ ಹೋಗಿ ಅವ್ರ ಹತ್ರ ಮಾತಾಡಿ, ಫಸ್ಟ್ ಶಾರ್ಟ್ ಫಿಲ್ಮ್ ಅವ್ರಿಗೆ ಬರೀ 13,000, ವೆರಿ ಈಸ್ ನಾಟ್ ಅಟ್ ಆಲ್ ಸ್ಯಾಟಿಸ್ಫೈಡ್. ಅಲ್ಲಿಂದ ಇದನ್ನ ತಗೊಂಡೋಗಿ ಲಕ್ಷ ದಾಟುತ್ತೆ. ಅಂದ್ರೆ ಏಮ್ ಆಫ್ ಅ ಪರ್ಸನ್, ಯಾವ ತರ ಒಂದು ಸ್ಟೆಪ್ ಬೈ ಸ್ಟೆಪ್ ಗ್ರೋತ್ ಹೋಗ್ಲೇಬೇಕು ಅಂತ ಥಿಂಕ್ ಮಾಡೋಂತ ಒಬ್ಬ ವ್ಯಕ್ತಿ. ಎಸ್ ಸರ್, ಪ್ಲೀಸ್ ಹೇಳಿ. ಅದು ಅವತ್ತಿಗೆ ದೊಡ್ಡ ಹಿಟ್. ಅಂದ್ರೆ ಬಹುಶಃ ನಮಗೆ ಫ್ರೀ ಇಂಟರ್ನೆಟ್ ಇರ್ಲಿಲ್ಲ ಅಂತ ಟೈಮ್ ಅದು. ಅಂದ್ರೆ ನೀವ್ ಎಲ್ಲದನ್ನು 1 GB ಹಾಕ್ಸ್ಕೋಬೇಕಾದ್ರೆ 200 ರೂಪಾಯಿ 250 ರೂಪಾಯಿ ಹಾಕ್ಸ್ಬೇಕು. ಅವತ್ತಿಗೆ ಅದು ತುಂಬಾ ದೊಡ್ಡ ಹಿಟ್ಟೆ ಆಗ್ಬಿಡುತ್ತೆ ಶಾರ್ಟ್ ಫಿಲ್ಮ್. ಎಲ್ಲರಿಗೂ ರೀಚ್, ಇಂಡಸ್ಟ್ರಿ ಲೆವೆಲ್ ಗೋಣಿಚೀಲ ಇಂಡಸ್ಟ್ರಿ ಲೆವೆಲ್ ರೀಚ್ ಆಗ್ಬಿಡುತ್ತೆ. ಓಕೆ, ಅವಾಗ ಅವಾಗ ಮೀಡಿಯಾಗಳು ಅಂದ್ರೆ ನಮ್ಗೆ ಪ್ರಜಾವಾಣಿ ಫಸ್ಟ್ ಇದು ಬರುತ್ತೆ, ಕಾಲ್ ಬರುತ್ತೆ ಪ್ರಜಾವಾಣಿಯಿಂದ. ನನಗೆ ಓಕೆ ಹಿಂಗಾಗತ್ತೆ ಅಂದ್ರೆ ನಾವು ಒಳ್ಳೇದ್ ಮಾಡಿದ್ರೆ ಬಂದ್ಬಿಡುತ್ತೆ ಯಾರ್ದೋ ಫೋನು ಅಂತ ನಂಗೆ ಗೊತ್ತಾಗಿದೆ. ಫಸ್ಟ್ ಒಂದು ಪ್ರಜಾವಾಣಿಯಿಂದ ಏನ್ ಕರೆ ನಿಮ್ಗೆ ಆಕ್ಚುಲಿ ಒಂದು ಆರ್ಟಿಕಲ್ ಮಾಡೋಣ ಇಲ್ಲ, ನಾವ್ ಅಸಿಸ್ಟೆಂಟ್ ಡೈರೆಕ್ಟರ್, ನಮ್ಗೆಲ್ಲಿ ಜೊತೆ ನಮ್ಗೆ ಆ ದೊಡ್ಡ ಕಾಂಟ್ಯಾಕ್ಟೇ ಇರಲ್ಲ. ಪ್ರಜಾವಾಣಿಯಿಂದ ಬರುತ್ತೆ, ಸಮಯ ನ್ಯೂಸ್ ಇಂದ ಬರುತ್ತೆ. ಆವಾಗ ನಮ್ಗೆ ಗೊತ್ತಾಗುತ್ತೆ ಓಕೆ ನಾವು ಏನೋ ಮಾಡಿದೀವಿ. ಅವತ್ತಿಗೆ ಮತ್ತೆಲ್ಲ ಲೋಕಲ್ ಚಾನಲ್ಗಳು, ಏನ್ ಲೋಕಲ್ ಫಿಲ್ಮ್ ಹಾಕ್ತಾರಲ್ಲ, ಮಂಗಳೂರು ಕಡೆ ಎಲ್ಲ ಲೋಕಲ್ ಚಾನಲ್ಗಳು ಅದನ್ನ ಇದು ಹಾಕೋರು, ಪ್ಲೇ ಮಾಡೋರು. ನನ್ಗೆ ಯಾರೋ ಫೋನ್ ಮಾಡೋರು, ಈಗ ನಿಮ್ದು ಗೋಣಿಚೀಲ ಬರ್ತಾ ಇದೆ ಇದ್ರಲ್ಲಿ, ಚೆನ್ನಾಗಿ ಹೇಳಿದಾರು, ಈಗ ನಿಮ್ ಗೋಣಿಚೀಲ ಬರ್ತಾ ಇದೆ, ಆತರ ಇದ್ ಕೊಡುತ್ತೆ ಅದು. ಅಂದ್ರೆ ಓಕೆ, ಅವತ್ತಿಗೆ ಅಂದ್ರೆ ಒಂದು ರೂಮರ್, ರಕ್ಷಿತ್ ಶೆಟ್ಟಿ ಅವರು ನಮನ್ ಶ್ರೀನಿವಾಸಿಗೆ ಕಾಲ್ ಶೀಟ್ ಕೊಟ್ರಂತೆ ಅಂತ ಯಾರೋ ಒಂದಿಬ್ರು ಕೇಳಿದ್ರು. ನನಗಿಲ್ಲ, ಯಾರು ಮೀಟಿ ಓಕೆ ಅಂದ್ರೆ ಚೆನ್ನಾಗತ್ತೆ. ಅಂದ್ರೆ ನಾವು ಅನ್ಕೊಂಡಿರ್ಲಿಲ್ಲ, ಆ ತರದೊಂದು ರೀಚ್ ಕೊಟ್ಬಿಡುತ್ತೆ. ನೈಸ್ ನೈಸ್. ಸೊ ಈ ತರ ಇದ್ದಾಗ ನೀವೊಂದು ಬ್ಯಾಕ್ ಸ್ಟೆಪ್ ತಗೊಂಬೋದಿತ್ತ? ಅಷ್ಟೊಂದು ನಿಮಗೆ ಅದು ಬೇಜಾರಾಗಿತ್ತ?